गुरुभ्यो नमः हरि ओम पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳು ಅಂದರೆ ಈ ಒಂದು ಜುಲೈ ತಿಂಗಳ ಮಾಸಿಕ ಭವಿಷ್ಯ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋದಾದರೆ, ಇಲ್ಲಿ ಕನ್ಯಾ ರಾಶಿಯವರಿಗೆ ನಿಮಗೆ ಈ ತಿಂಗಳು ತುಂಬ ಅನುಕೂಲಕರವಾಗಿದೆ. ನಿಮ್ಮ ಒಂದು ಜಾಬ್ ರಿಲೇಟೆಡ್ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕ್ಷೇತ್ರದ ರಿಲೇಟೆಡ್ ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಒಂದು ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತು ಕೆಲವು ಸಾಲಗಳು ಅಥವಾ ನಿಮ್ಮ ಒಂದು ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಇರತಕ್ಕಂಥ ಆರ್ಥಿಕ ಸಮಸ್ಯೆಗಳು ಅದೆಲ್ಲವೂ ದೂರವಾಗುವಂಥದ್ದಾಗುತ್ತೆ. ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದು ಆರ್ಥಿಕ ತುಂಬ ಬಲಿಷ್ಠರಾಗ್ತೀರಾ. ಬೇಡದೇ ಇರೋ ಖರ್ಚುಗಳನ್ನು ಕಡಿವಾಣ ಹಾಕ್ತೀರಾ. ಉಳಿತಾಯ ಯೋಜನೆಗೆ ಕೈಗೂಡುವಂಥದ್ದಾಗುತ್ತೆ. ಮತ್ತು ಹಿಡಿದ ಕೆಲಸವನ್ನು ಆರ್ಥಿಕವಾಗಿ ಏನಿದೆಯೋ ಅದನ್ನು ಮುಗಿಸದೆ ನೀವು ಮನೆಗೆ ಹೋಗೋದಿಲ್ಲ. ಅದು ಪ್ಲಸ್ ಪಾಯಿಂಟು ಕನ್ಯಾ ರಾಶಿಯವರು. ಅಂದರೆ ಆದಾಯ ಬರುವಂತಹ ಒಂದು ದಾರಿ ನಿಮಗೆ ಕಾಣಿಸಿದ್ದೇ ಆದಲ್ಲಿ ನೀವು ಅದನ್ನು ಖಂಡಿತವಾಗಿ ಯುಟಿಲೈಸ್ ಮಾಡ್ಕೊಳ್ತೀರ. ಅಂದರೆ ಅದನ್ನು ಎಷ್ಟು ಬೇಕೋ ಅಷ್ಟು ನೀವು ಹೇಗೆ ಜೇನುಗೂಡಿನಲ್ಲಿ ಆ ರಸವನ್ನು ನಾವು ಹಿಂಡುತ್ತೀವಿ, ಹಾಗೆ ನಿಯರೆಸ್ಟಾಗಿ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ಪ್ರಯತ್ನ ಮಾಡ್ತೀರ. ಈಗ ಅವರು ಏನೋ ಒಂದು ಕೆಲಸ ಕರೆದಿರ್ತಾರೆ, ಸೊ ಅಲ್ಲಿ 5,000 ಅಂತ ಹೇಳ್ತಾರೆ, ನೀವು ನಿಯರೆಸ್ಟಿಗೆ ಹೋಗ್ತೀರಾ, ಅವರು ಇನ್ನೂ ಕನ್ವಿನ್ಸ್ ಮಾಡಿಸ್ತೀರಾ, ಇಲ್ಲ ಸರ್ ಹಿಂಗಿದೆ ಹಾಗಿದೆ. ಅಂದರೆ ಅದಕ್ಕೆ ಎಷ್ಟು ನಿಮಗೆ ಬೇಕೋ ಅಷ್ಟನ್ನು ನೀಟಾಗಿ ಕೆಲಸದ ಮುಖಾಂತರ ನೀವು ಪಡೆದುಕೊಳ್ಳುವಂಥವ್ರಾಗ್ತೀರ. ಅಂದರೆ ಆದಾಯ ತುಂಬ ಅನುಕೂಲಕರವಾಗಿದೆ ಈ ತಿಂಗಳು ಕನ್ಯಾ ರಾಶಿಯವರಿಗೆ. ಮತ್ತು ಈ ಒಂದು ಸಮಯದಲ್ಲಿ ಸಾಧ್ಯವಾದಷ್ಟು ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕ್ತೀರಾ. ಮತ್ತು ಆ ಖರ್ಚುಗಳಿನ ಏನಿದೆ ಅದು ಮುಂದೆ ಬರದೇ ಇರೋ ಹಂಗೂ ಕೂಡ ಪ್ಲ್ಯಾನ್ ಮಾಡ್ತೀರಾ. ಅಂದರೆ ತಪ್ಪಿಸ್ಕೊಳ್ಳೋದಂತ ಅಲ್ಲದೆ ಅದು ಮುಂದೆ ಹತ್ತಿರಕ್ಕೂ ಬರೋದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಯನ್ನು ಈ ತಿಂಗಳಲ್ಲಿ ಮಾಡ್ಕೊಳ್ತೀರ. ಇನ್ನು ವೃತ್ತಿ ಮತ್ತು ವ್ಯಾಪಾರದ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ನಿಮಗೆ ವೃತ್ತಿಯಲ್ಲಿ ಒಂದಿಷ್ಟು ಅನುಕೂಲಕರ ವಾತಾವರಣವೂ ಇದೆ, ಒಂದಿಷ್ಟು ಅನಾನುಕೂಲ ವಾತಾವರಣವೂ ಇದೆ. ವೃತ್ತಿಯಲ್ಲಿ ಅಂದರೆ ಒಂದು ತಿಂಗಳ ಮಧ್ಯಭಾಗದವರೆಗೂ ಅನುಕೂಲಕರವಾಗಿದೆ. ತಿಂಗಳ ಮಧ್ಯಭಾಗದ ಅಂದರೆ ಅಮಾವಾಸ್ಯೆ ಕಳೆದ ನಂತರ ನಿಮಗೆ ಸ್ವಲ್ಪ ಅನಾನುಕೂಲವಾಗಿದೆ. ಅಂದರೆ ಅನುಕೂಲಕರ ಯಾವ ರೀತಿಯಲ್ಲಿ ನಿಮ್ಮ ಕೆಲಸಗಳು ಅಚ್ಚುಕಟ್ಟಾಗಿ ನೀಟಾಗಿ ಈ ಅಮಾವಾಸ್ಯೆವರೆಗೂ ನಡೆಯುವಂಥದ್ದಾಗುತ್ತೆ. ಅಮಾವಾಸ್ಯೆ ನಂತರ ಏನಾಗುತ್ತೆ ಅಂದರೆ ಕೆಲವು ಕೆಲಸ ಕಾರ್ಯಗಳು ಕಠಿಣವಾಗುತ್ತೆ, ಜಟಿಲವಾಗುತ್ತೆ, ಸಮಸ್ಯೆಗಳಿಗೆ ಸಮಯ ಸಾಲದು ಅಥವಾ ಕೆಲಸಗಳಿಗೆ ಸಮಯ ಸಾಲದು. ಇದರಿಂದ ಏನಾಗುತ್ತೆ ಅಂದರೆ ಒಂದೊಂದು ಕೆಲಸ ಪೋಸ್ಟ್ಪೋನ್ ಆಗ್ತಾ ಬರುತ್ತೆ. ಸೊ ವಾದ ವಿವಾದಗಳು ನಡೆಯುತ್ತೆ. ಇದು ನನ್ನ ಕೆಲಸ ಅಲ್ಲ, ಇದು ನಿನ್ನ ಕೆಲಸ, ಹಾಗೆ ಹೀಗೆ, ನೀನು ಮಾಡಿಲ್ಲ ನಾನು ಮಾಡಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಕೆಲಸಗಳಿಗೆ ಹಿನ್ನಡೆ ಆಗುವಂಥದ್ದಾಗುತ್ತೆ. ಸ್ವಲ್ಪ ಈ ವಾದ ವಿವಾದಗಳಿಂದ ದೂರ ಇದ್ದು ಎಲ್ಲಿ ನಮ್ಮ ಮಿಸ್ಟೇಕ್ ಇದೆಯೋ ಶರಣಾಗಿ, ಎಲ್ಲಿ ಬೇರೆಯವ್ರದ್ದು ಮಿಸ್ಟೇಕ್ ಇದೆಯೋ ಸ್ವಲ್ಪ ಕನ್ವಿನ್ಸ್ ಮಾಡಿ ತಿಳಿಸಿ ಅವರಿಗೆ ಪ್ರಯತ್ನ ಪಡಿಸಿ. ಇಲ್ಲದಿದ್ದರೆ ಬಿಟ್ಬಿಡಿ ಅವ್ರ ಪಾಡಿಗೆ. ನಿಮ್ಮ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಮಾಡಿದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಶೈಕ್ಷಣಿಕವಾಗಿ ಮಕ್ಕಳ ವಿಷಯಕ್ಕೆ ಬರೋದಾದರೆ ತುಂಬ ಅನುಕೂಲಕರವಾಗಿದೆ ಈ ಒಂದು ತಿಂಗಳಲ್ಲಿ ಕನ್ಯಾ ರಾಶಿಯ ಮಕ್ಕಳಿಗೆ. ಆದಷ್ಟು ಓದಲು ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ. ಇದರಿಂದ ಇನ್ನೂ ಹೆಚ್ಚಿನ ಒಂದು ಅನುಕೂಲಕರ ನೀವು ಪಡೆದುಕೊಳ್ಬೋದು ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಷಯಕ್ಕೆ ಬರೋದಾದರೆ ಕುಟುಂಬದಲ್ಲಿ ಚರ್ಚೆ ನಡೆಯುವಂಥದ್ದಾಗುತ್ತೆ. ಮದುವೆ ವಿಷಯ, ಇಲ್ಲ ಮನೆಯ ವಿಷಯ ಅಂದರೆ ಕಟ್ಟುವುದು ಅಥವಾ ಮಾರುವುದು, ಜಮೀನಿನ ವಿಷಯ ಮಾರುವುದು ಅಥವಾ ತೆಗೆದುಕೊಳ್ಳೋದು, ಈ ವಿಷಯಕ್ಕೆ ಅನುಗುಣವಾಗಿ ನೀವು ಈ ತಿಂಗಳು ಚರ್ಚೆ ಮಾಡುವಂಥವ್ರಾಗ್ತೀರಾ. ಈ ಚರ್ಚೆಯಲ್ಲಿ ಸ್ವಲ್ಪ ವಾದ ವಿವಾದಗಳು ನಡೆಯುವಂಥದ್ದಾಗುತ್ತೆ ಈ ಒಂದು ತಿಂಗಳಲ್ಲಿ. ಅಂದರೆ ಕೆಲವು ಅನುಕೂಲಕರನೂ ಇದೆ, ಕೆಲವು ಅನಾನುಕೂಲಕರನೂ ಇದೆ ಈ ಒಂದು ತಿಂಗಳಲ್ಲಿ ಕೌಟುಂಬಿಕವಾಗಿ. ಅಂದರೆ ಕೆಲವರು ಇಷ್ಟಪಡ್ತಾರೆ ನೀವು ಹೇಳಿರೋ ಮಾತು, ಕೆಲವರು ಅಪೋಸ್ ಮಾಡ್ತಾರೆ, ಇಲ್ಲ ಬೇಡ ನೀನೇ ಹೇಳ್ದಂಗೆ ಕೇಳಬೇಕಾ, ನೀ ಅಲ್ಲಿ ಯಾಕೆ ತಗೊಳ್ತೇವೆ, ಇಲ್ಲಿ ತಗೋ, ಹಾಗೆ ಹೀಗೆ ಇದು ನಡೀತಾನೆ ಇರುತ್ತೆ. ಸೊ ಸಮಯ ನೋಡಿ ನೀವೇ ಒಂದು ನಿರ್ಧಾರ ಮಾಡ್ಕೊಳ್ಳೋದು ತುಂಬ ಉತ್ತಮ. ಏಕೆಂದರೆ ಯಾವುದೇ ನಿರ್ಧಾರ ಮಾಡಬೇಕಾದ್ರೆ ಸಾಮೂಹಿಕ ನಿರ್ಧಾರದಲ್ಲಿ ಬಲಿಷ್ಠವಾಗಿರುತ್ತೆ. ಹಾಗಾಗಿ ಅವರ ಒಂದು ಒಪಿನಿಯನ್ಗೆ ನೀವು ಗೌರವ ಕೊಟ್ಟರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತಿಂಗಳಲ್ಲಿ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಒಂದಿಷ್ಟು ನಿಮಗೆ ಈ ಮಂಡಿ ನೋವು ಮತ್ತು ಬೆನ್ನು ನೋವು, ಕತ್ತು ನೋವು,
ತಲೆನೋವು, ಈ ರೀತಿಯ ನೋವುಗಳು ಈ ತಿಂಗಳು ಕನ್ಯಾ ರಾಶಿಯವರಿಗೆ ಕಾಡುವಂಥದ್ದಾಗುತ್ತೆ. ಒಂದಿಷ್ಟು ದಿನಗಳ ಕಾಲ ಅನುಕೂಲವಾಗಿರುತ್ತೆ, ಮತ್ತೆ ಯಾವುದೋ ಒಂದು ನೋವು ನಿಮ್ಮನ್ನ ತಲೆ ಬಿಸಿ ತಂದು ಒಡ್ಡುವಂಥದ್ದಾಗತ್ತೆ ಅಂತಾನೆ ಹೇಳೋದು. ಹೀಗಾಗಿ ಅನಾರೋಗ್ಯದ ಸಮಸ್ಯೆಗಳು ಈ ತಿಂಗಳಲ್ಲಿ ಸ್ವಲ್ಪ ಆವಾಗವಾಗ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡುವಂಥದ್ದಾಗತ್ತೆ ಅಂತಾನೆ ಹೇಳ್ಬೋದು. ಇನ್ನು ಕೆಲವು ಕಡೆ ನಿಮಗೆ ಬೇಡದೇ ಇರೋ ಜಾಗಕ್ಕೆ ಹೋಗ್ಬೇಕಾದಂತ ಅನಾವಶ್ಯಕ ಖರ್ಚುಗಳು ಬರುತ್ತೆ. ಅಲ್ಲಿ ಆ ಪ್ಲೇಸಲ್ಲಿ ಹೋಗ್ಲಿಕ್ಕೆ ಮೊದಲೇ ಇಷ್ಟ ಇಲ್ಲ, ಬಟ್ ಆದರೂ ಅನಿವಾರ್ಯತೆ ಅಂತೀವಿ, ಹೋಗಲೇಬೇಕಾಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಲ್ಲದ ಮನಸ್ಸಿನಲ್ಲಿ ಹೋಗ್ತಾ ಇದ್ದಾಗ ಸ್ವಲ್ಪ ಖರ್ಚುಗಳು ಮೇಲ್ಪಂಕ್ತಿಯಲ್ಲಿ ಬರುತ್ತೆ, ಅಂದರೆ ಅಧಿಕವಾಗಿ ಇರುವಂಥದ್ದಾಗುತ್ತೆ ಕನ್ಯಾ ರಾಶಿಯವರದ್ದು ಈ ತಿಂಗಳಲ್ಲೂ ಅಂತಲೇ ಹೇಳ್ಬೋದು. ಇದರಿಂದ ಸ್ವಲ್ಪ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತೀರಾ. ಬೇಡದೇ ಇರೋ ವಿಷಯಕ್ಕೆ ಬಂದ್ಬಿಟ್ಟು ನಾನು ಅತಿಯಾಗಿ ಏನೋ ಕಳ್ಕೊಳ್ತೀನಿ ಅನ್ನೋ ಒಂದು ಇದಕ್ಕೆ ವಿಚಾರಕ್ಕೆ ತುಂಬ ಚಿಂತೆ ಮಾಡುವಂಥದ್ದಾಗತ್ತೆ. ಸೊ ಇಲ್ಲೇನು ಮಾಡ್ಲಿಕ್ಕಾಗಲ್ಲ. ಕೆಲವೊಂದು ನಾವು ಪಡೆದುಕೊಳ್ಬೇಕಾದ್ರೆ ಪಡ್ಕೊಳ್ತೀವಿ, ಕಳ್ಕೊಳ್ಬೇಕಾದ್ರೆ ಕಳ್ಕೊಳ್ತೀವಿ. ಹಾಗಾಗಿ ಈ ತಿಂಗಳಲ್ಲಿ ಈ ಒಂದು ವಿಷಯಕ್ಕೆ ಬರೋದಾದರೆ ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸ್ಕೊಂಡು ಎಷ್ಟೇ ನೀವು ಪ್ರಯತ್ನ ಮಾಡಬೇಕಾದ್ರೂ ಮಾಡಿ. ಸೊ ಕಡಿಮೆ ಹಂತದಲ್ಲಿ ಖರ್ಚನ್ನು ನಿಭಾಯಿಸುವಂಥದ್ದಕ್ಕೆ ಕೈ ಹಾಕಿ ಅಂತಲೇ ಹೇಳಬಹುದು. ಇನ್ನು ದೀರ್ಘಕಾಲದ ಪ್ರಯಾಣ ಅಥವಾ ದೂರದ ಪ್ರಯಾಣ ಈ ತಿಂಗಳಲ್ಲೂ ಇದೆ. ಸೊ ಈ ಪ್ರಯಾಣದಿಂದ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಈ ಒಂದು ಒತ್ತಡದಿಂದ ಹೊರಗಾದರೂ ಹೋಗೋಣ, ಸಾಕಾಗೋಗಿದೆ, ಅದು ಯಾವುದೋ ಬೇಡದೇ ಇರೋ ವಿಷಯಕ್ಕೆ ನಾನು ಕೈ ಹಾಕಿ ಏನೋ ಮಾಡ್ಕೊಂಡ್ಬಿಟ್ಟೆ ಅಂತೇಳಿ ಸ್ವಲ್ಪ ಎಲ್ಲೋ ಒಂದು 3-4 ದಿನಗಳ ಒಂದು ಪ್ರಯಾಣವನ್ನು ನೀವು ಹಮ್ಮಿಕೊಳ್ಳುವಂಥದ್ದಾಗುತ್ತೆ. ಈ ಪ್ರಯಾಣದಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಕೆಲವು ಹಳೆಯ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂಥದ್ದಾಗುತ್ತೆ. ಸ್ವಲ್ಪ ವಿಭಿನ್ನವಾಗಿ ವಿಚಾರ ಮಾಡುವಂಥವ್ರಾಗ್ತೀರಾ ಈ ಒಂದು ಪ್ರಯಾಣದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ರಾಜಕೀಯವಾಗಿ ನೋಡೋದಾದರೆ ಈ ತಿಂಗಳಲ್ಲಿ ತುಂಬ ಅನುಕೂಲಕರವಾಗಿದೆ ಕನ್ಯಾ ರಾಶಿಯವರಿಗೆ. ಏನೆಲ್ಲ ರಾಜಕೀಯ ಮಾಡಿದರೂ ನಿಮ್ಮದೇ ಮಾತು ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡಿ, ಶಿವನಿಗೆ ಭಸ್ಮ ಅಥವಾ ಬಿಲ್ವಪತ್ರೆಯನ್ನು ಸಮರ್ಪಿಸಿ, ಹಾಗೂ ಶಿವನ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ, ಶಿವ ಅಷ್ಟೋತ್ತರವನ್ನು ಪಠಣೆ ಮಾಡಿ, ಸಾಧ್ಯವಾದಷ್ಟು ಶಿವನ ದರ್ಶನವನ್ನು ಪಡೆದುಕೊಳ್ಳಿ. ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನದಲ್ಲಿ ಒಂದು 1/2 ಅವರ್ ನಿತ್ಯ ಕೂತ್ಕೊಂಡು ಬನ್ನಿ. ಇದರಿಂದ ಮನಸ್ಸಿನಲ್ಲಿ ಇರತಕ್ಕಂಥ ಒತ್ತಡಗಳು ನಿಧಾನವಾಗಿ ಕಡಿಮೆ ಆಗುವಂಥದ್ದಾಗತ್ತೆ ಅಂತ ಹೇಳೋದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.